ವಿಚಿತ್ರ ಸನ್ನಿವೇಶವೊಂದರಲ್ಲಿ ಆನೆಯ ದಾಳಿಗೆ ತುತ್ತಾಗಿದ್ದ ಕೇರಳದ ವ್ಯಕ್ತಿ ಕುಟುಂಬಕ್ಕೆ ನಮ್ಮ ರಾಜ್ಯ ಸರ್ಕಾರ ಅಂದ್ರೆ ಕರ್ನಾಟಕ ಸರ್ಕಾರ 15 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ. ಎಐಸಿಸಿ ಅಗ್ರನಾಯಕ ರಾಹುಲ್ ಗಾಂಧಿಯ ಕ್ಷೇತ್ರ ಮತ್ತು ಮೃತ ವ್ಯಕ್ತಿಯು ವಯನಾಡಿನವರು. ಹೀಗಾಗಿ ಇದೇ ಮೊದಲ ಬಾರಿಗೆ ಕರ್ನಾಟಕ ಮೂಲದ ಆನೆ ದಾಳಿಗೆ ಕೇರಳದಲ್ಲಿ ವ್ಯಕ್ತಿ ಸಾವನ್ನಪ್ಪಿದ್ರು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮಾನವೀಯ ನೆಲೆಗಟ್ಟಿನಲ್ಲಿ ಪರಿಹಾರ ಪ್ರಕಟ ಮಾಡಿದೆ. ವಿಶೇಷ ಅಂದ್ರೆ ವಯನಾಡಿನಲ್ಲಿ ಫೆಬ್ರವರಿ 10ರ ಘಟನೆ ಬಗ್ಗೆ ಈ ಮೊದಲು ಪ್ರತಿಕ್ರಿಯಿಸಿದ ಈಶ್ವರ್ ಖಂಡ್ರೆ, ಇಲ್ಲಿ ಕೇರಳ ಆನೆ ಕರ್ನಾಟಕ ಆನೆ ಅಂತ ಹೇಳಕ್ ಬರಲ್ಲ, ಅದು ಆನೆ ಅಷ್ಟೇ. ಆನೆಗಳು ಕಾಡಿಂದ ಕಾಡಿಗೆ ವಲಸೆ ಹೋಗೋದು ಕಾಮನ್ ಅಂದಿದ್ರು. ಆದ್ರೆ ರಾಹುಲ್ ಗಾಂಧಿಯ ಒಂದು ಕರೆ ಮತ್ತು ಸೂಚನೆ ಎಲ್ಲವನ್ನ ಚೇಂಜ್ ಮಾಡಿಬಿಟ್ಟಿದೆ. ಸಾವನ್ನಪ್ಪಿರೋದು ಆ ಊರಿನವರು, ಸಾವನ್ನಪ್ಪಿರೋದು ಆ ಜಾಗದಲ್ಲಿ, ಪರಿಹಾರ ಹೋಗ್ತಾ ಇರೋದು ಇಲ್ಲಿಂದ. ವಯನಾಡಿನಲ್ಲಿ ಆನೆ ತುಳಿತಕ್ಕೆ ಒಳಗಾದಂಥ ವ್ಯಕ್ತಿಗೆ ಏನು ಕರ್ನಾಟಕ ಸರ್ಕಾರ ಪರಿಹಾರ ಕೊಡಲು ಈಗಾಗಲೇ ಏನು ಹೇಳಿರುವಂಥದ್ದು. ಹಾಗಾಗಿ ಸ್ವತಃ ಈಶ್ವರ್ ಖಂಡ್ರೆ ಅವರೇ ನಮ್ಮ ಜೊತೆಗಿದ್ದಾರೆ. ಅವರು ಏನು ಅಂದರೆ ಪ್ರಮುಖವಾಗಿ ಇಲ್ಲಿ ಚರ್ಚೆ ನಡೀತಿರುವಂಥದ್ದು ಕೇರಳದಲ್ಲಿ ಆನೆ ತುಳಿತಕ್ಕ ವ್ಯಕ್ತಿಗೆ ಕರ್ನಾಟಕ ಸರ್ಕಾರ ಹೇಗೆ ಪರಿಹಾರ ಕೊಡುತ್ತೆ ಅನ್ನುವಂಥ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಈಗ ಸ್ವತಃ ಅವ್ರನ್ನೇ ಕೇಳೋಣ, ಅರಣ್ಯ ಸಚಿವರಿದ್ದಾರೆ. ಸರ್, ಈಗ ಚರ್ಚೆಗೆ ಗ್ರಾಸವಾಗ್ತಿರುವಂಥದ್ದು ಅಂದರೆ ಕೇರಳದಲ್ಲಿ ಆನೆ ತುಳಿತಕ್ಕೆ ವ್ಯಕ್ತಿ ಸಾವನ್ನಪ್ಪಿರುವಂಥದ್ದು, ಕರ್ನಾಟಕ ಸರ್ಕಾರದಲ್ಲಿ ಹೇಗೆ ಪರಿಹಾರ? ಮಾನವ ಪ್ರಾಣಿ ಏನು ಸಂಘರ್ಷ ಇದೆ ಬಹಳ ವರ್ಷದಿಂದ ಇದೆ. ಹೀಗಾಗಿ ಇವತ್ತು ಪ್ರಾಣಿಗಳು ಅರಣ್ಯದಿಂದ ಹೊರಗಡೆ ಬಂದು ಆನೆ ತುಳಿತದಿಂದ, ಹುಲಿಯಿಂದ, ಚಿರತೆಯಿಂದ ಜೀವನ ಹಾನಿ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ನಮ್ಮ ಕರ್ನಾಟಕದ ಆನೆಗೆ ನಾವು ರೇಡಿಯೋ ಕಾಲರ್ ಹಾಕಿದ್ದೇವೆ. ಬಂಡೀಪುರದಿಂದ ಅದು ಕೇರಳಕ್ಕೆ ಹೋಗಿತ್ತು. ಆ ಸಂದರ್ಭದಲ್ಲಿ ಒಂದು ಸಾವಾಗಿದೆ. ಹೀಗಾಗಿ ಅಲ್ಲಿನ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ರಾಹುಲ್ ಗಾಂಧಿಯವರ ಒಂದು ಸಲಹೆ ಮೇರೆಗೆ ಇವತ್ತು ನಾನು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಅನುಮೋದನೆಯನ್ನು ಪಡೆದು ಇವತ್ತು ವಿಶೇಷವಾಗಿ ಒಂದು ಪರಿಹಾರ ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಸಾವಾಗಿದೆ, ಸಾವಕ್ಕೆ ಪರಿಹಾರ ಕೊಡ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರಕ್ಕೂ ಆನೆಗೆ ಸಂಬಂಧ ನೋಡಿ, ಸಾವಿನ ಮೇಲೆ ನಾವು ರಾಜಕೀಯ ಮಾಡೋರಲ್ಲ. ಒಂದು ಸಾವಾಗಿದೆ, ಅಲ್ಲಿ ಅದಕ್ಕೆ ಪರಿಹಾರ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ, ಘೋಷಣೆ ಮಾಡಿದ್ದೇವೆ, ಕೊಡ್ತೇವೆ. ಅದು ಇದು ಪ್ರಮುಖವಾಗಿ ಅರಣ್ಯ ಸಚಿವರ ಮಾತಂತ ಹೇಳ್ಬೋದು. ಪ್ರಮುಖವಾಗಿ ಅವರು ಹೇಳ್ತಿರುವಂಥದ್ದು ಏನು ನಮ್ಮ ಕರ್ನಾಟಕದ ಅಂದರೆ ಕಾಲರ್ ಹಾಕಿರ್ತಕ್ಕಂಥ ಆನೆ ಅಲ್ಲಿ ಹೋಗಿ ಆ ಒಂದು ಆನೆ ತುಳಿತಂಥ ವ್ಯಕ್ತಿ ಸಾವನ್ನಪ್ಪಿರುವಂಥದ್ದು. ಹೀಗಾಗಿ ನಾವು ಕರ್ನಾಟಕ ಸರ್ಕಾರದಿಂದ ಪರಿಹಾರನ ಕೊಡ್ತೀವಿ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಆಸಿಫ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್. ನೋಡಿ, ಇದೊಂದು ವಿಚಿತ್ರವಾದ ಸ್ಟೋರಿ ಇದೆ, ಇಂಟ್ರೆಸ್ಟಿಂಗ್ ಇದು. ದುಶ್ಮನ್ನ ಜೈಲಿಗೆ ಕಳಿಸ್ಬೇಕು ಅಂದ್ಕೊಂಡು ಸ್ಕೂಟರ್ನಲ್ಲಿ ಡ್ರಗ್ಸ್ ಇಟ್ಟಂತಹ ಖತರ್ನಾಕ್ ಸ್ಟೋರಿ ಇದು. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಚೋಗರಾಮ್ ಎಂಬಾತನ ಮನೆಯಲ್ಲಿರೋ ಸ್ಕೂಟಿಯಲ್ಲಿ ಪುನಾರಾಮ್ ಎಂಬಾತ ಅಫೀಮ್ ಇರಿಸಿದ್ದ. ಸ್ಕೂಟರ್ನಲ್ಲಿ ಅಫೀಮ್ ಇಟ್ಟು ಪೊಲೀಸರಿಗೆ ಮಾಹಿತಿ ತಿಳಿಸಿ ದಾಳಿನೂ ಮಾಡಿಸಿದ್ದ. ಕಳೆದ 6ನೇ ತಾರೀಕು ಸಿಸಿಬಿ ಪೊಲೀಸರು ರೈಡ್ ಮಾಡಿ ಅಫೀಮನ್ನ ಪತ್ತೆ ಮಾಡಿದ್ದಾರೆ. ಚೋಗರಾಮ್ನ ವಿಚಾರಣೆಯಲ್ಲಿ ಅಮಾಯಕ ಅನ್ನೋದು ಆತ ಗೊತ್ತಾಗಿದೆ. ಆದರೆ ಕಾನೂನು ಪ್ರಕ್ರಿಯೆಯಲ್ಲಿ ಜೈಲು ಸೇರಿದ್ದ ಆತನ ಮನೆಗೆ ಮಧ್ಯರಾತ್ರಿ 2 ಹುಡುಗರು ಎಂಟ್ರಿ ಕೊಟ್ಟಿರೋದು ಸಿಸಿಟಿವಿಯಲ್ಲಿ ಬೆಳಕಿಗೆ ಬಂತು. ವಿಚಾರಣೆ ಮಾಡುವಾಗ ಆ ಹುಡುಗರು ಕೂಡ ಪೂನಾರಾಮ್ ಕಡೆಯವರು ಅನ್ನೋದು ಫೈನಲಿ ಗೊತ್ತಾಯಿತು.